ಶ್ರೀಕೃಷ್ಣನ ಸಂದೇಶ ಒಂದು ಆಶ್ಚರ್ಯ ಸಂಗತಿ ಎಂದರೆ ಒಂದು ಇರುವೆ ಯಾರಿಗೆ ಕಚ್ಚಿದರೂ ಇರುವೆ ಸಾಯುತ್ತದೆ ಎಂಬುದನ್ನು ಅರಿಯುವ ಮನುಷ್ಯ ಇನ್ನೊಬ್ಬರಿಗೆ ಕೆಡುಕನ್ನು ಬಯಸಿದರೆ ತನಗೆ ಕೆಡುಕು ಉಂಟಾಗುತ್ತದೆ ಎನ್ನುವುದನ್ನು ಮಾತ್ರ ಅರಿಯುವುದೇ ಇಲ್ಲ. ಸ್ವಲ್ಪ ಪೆಟ್ಟು ಬಿದ್ದರೂ ಒಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಟುಕೊಳ್ಳಬೇಡಿ. ಮನಸ್ಸು ಕಚ್ಚಾ ಜೇಡಿಮಣ್ಣಿನಂತೆ ಇರಲಿ, ಅದು ಪ್ರತಿ ಹೊಡೆತದಿಂದಲೂ ಆಕಾರವನ್ನು ಪಡೆಯುತ್ತದೆ. ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಹರಡ್ಕೊಂಡು ಕೂತಿದ್ದೀನಿ ಅಲ್ವಾ. ಇವಾಗ ಸ್ಕೂಲಲ್ಲೆಲ್ಲ ಮುಗಿದಾದ್ಮೇಲೆ ಕ್ಲೀನಿಂಗ್ ಅಂತೂ ಇದ್ದೇ ಇರುತ್ತಲ್ವ. ಹಾಗಾಗಿ ಎಲ್ಲ ಕಬೋರ್ಡ್ನು ಆಚೆ ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಒಂದು ಕಡೆ ಕ್ರಾಫ್ಟ್ ಏನಿದೆ ಅದನ್ನೆಲ್ಲ ಕೆಳಗಡೆ ನಮ್ಮ ರೂಮಲ್ಲೇ ಇಡೋದು. ಹಾಗಾಗಿ ಅಲ್ಲಿರೋದನ್ನೆಲ್ಲ ಆಚೆ ತೆಗೆದ್ಬಿಟ್ಟು ಅದು ಏನು ಬೇಕು ಏನು ಬೇಡ ಎಲ್ಲನೂ ನಾನು ಡಿವೈಡ್ ಮಾಡಿ ಇಟ್ಕೋತಾ ಇದ್ದೀನಿ. ಮನೆಗೆಲ್ಲ ಕ್ಲೀನ್ ಮಾಡೋದಲ್ಲದೆ ಸ್ಕೂಲಲ್ಲೂ ಕೂಡ ನಮ್ದು ಏನು ಬೇಕು ಏನು ಬೇಡ ಅಂತ ಅಲ್ಲಿ ಕೂಡ ಕ್ಲೀನ್ ಮಾಡೋದಿದ್ದೇ ಇರುತ್ತೆ ಅಲ್ವಾ. ಈ ಕಬೋರ್ಡು ಕ್ರಾಫ್ಟ್ ಕಬೋರ್ಡ್ ಆಗಿರುತ್ತೆ. ಹಾಗಾಗಿ ಆಂಟಿ ಹೆಲ್ಪ್ ಕೂಡ ನಾನು ತೊಗೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮತ್ತು ಹಾಲಿಡೇಸ್ ಎಲ್ಲ ಮುಗಿದ್ಮೇಲೆ ಮತ್ತೆ ಕ್ಲೀನ್ ಮಾಡೋದಿದ್ದೇ ಇರುತ್ತಲ್ವ. ಹಾಗಾಗಿ ಇವಾಗ ಏನು ಮಾಡ್ಬೋದು ಅದನ್ನು ಮಾಡ್ಕೊಂಡು ಮುಗಿಸ್ಕೊಂಬಿಡೋಣ, ಒಳಗಿಂದ ಏನೇನು ಇರುತ್ತೋ ಅದನ್ನು ಅಂತೇಳಿ ಅಂದ್ಬಿಟ್ಟು ಎಲ್ಲ ಮಾಡ್ಕೋತಾ ಇದ್ದೀವಿ. ಅದಾದಮೇಲೆ ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ಮತ್ತು ಮನೇಲಿ ಸ್ವಲ್ಪ ನನಗೆ ಬೇಕಾಗಿರೋಂಥ ರೆಸ್ಟನ್ನು ಮಾಡಿಬಿಟ್ಟು ಅದಾದಮೇಲೆ ಟ್ಯೂಷನ್ ಟೈಮ್ ಆದಮೇಲೆ ಮಕ್ಕಳೆಲ್ಲ ಬಂದರು. ಅವರಿಗೂ ಕೂಡ ಎಕ್ಸಾಮ್ಸ್ ಇನ್ನೂ ಮುಗ್ದಿರಲಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಏನೇನು ಹೇಳ್ಕೊಡ್ಬೇಕು ಅದನ್ನೆಲ್ಲ ಕೂರಿಸ್ಕೊಂಡು ನಾನೇ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ಕೊಡ್ತಾ ಇರ್ತೀನಿ. ಪ್ರತಿಯೊಂದು ಮಗುವಿಗೂ ನಾವು ಕಾನ್ಸಂಟ್ರೇಟ್ ಮಾಡಿದಷ್ಟು ಮಕ್ಕಳು ಕಲಿತಾ ಹೋಗ್ತಾರೆ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಬಾಯ್ ಬಾಯ್.